ಹಾಯ್, ನಾನಿವತ್ತು ಚಂದ್ರಗುತ್ತಿಲಿರೋ ರೇಣುಕಾದೇವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಏನಪ್ಪ ಇಲ್ಲಿ ಪ್ರಸಿದ್ಧಿ ಅಂದರೆ ಪರಶುರಾಮನು ತನ್ನ ತಾಯಿಯ ರುಂಡ ಕಡಿದ ಸ್ಥಳ ಇದು ಅಂತ ಹೇಳ್ಬೋದು. ಮಹಾವಿಷ್ಣುವಿನ ದಶಾವತಾರವೆನಿಸಿದೆ. ಪರಶುರಾಮನು ತಮ್ಮ ತಾಯಿ ರೇಣುಕಾದೇವಿಯ ತಲೆಯನ್ನು ಕತ್ತರಿಸಿದ ಸ್ಥಳ ಚಂದ್ರಗುತ್ತಿ. ಕೃಷ್ಣ ಹಾಗೂ ಜಾರ್ಸಂದರು ಯುದ್ಧ ಮಾಡ್ತಿರುವಾಗ ಕೃಷ್ಣ ಇಲ್ಲಿನ ಗುಹೆ ಒಳಗೆ ಹೋಗಿ ಕೂತ್ಕೋತಾರೆ. ಆವಾಗ ಜಾರ್ಸಂದನಿಗೆ ಹುಡ್ಕೋಕ್ಕಾಗದೇ ಇದ್ದಾಗ ಇಡೀ ಗುಡ್ಡವನ್ನೇ ಎತ್ತಿದ್ಕೆ ಚಂದ್ರ ನಕ್ಕಿದಾಗ ಈ ಊರಿಗೆ ಚಂದ್ರಗುತ್ತಿ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ. ದೊಡ್ಡವರ ಹತ್ರ ಕೇಳಿ ತಿಳ್ಕೊಂಡಿದ್ದೆ. ಆ ಒಳಗಿನ ದೇವ್ರ ದರ್ಶನ ಎಲ್ಲ ನೋಡೋಣ ಅಂತ ಹೊರಟ್ವಿ. ತಾಯಿ ದರ್ಶನ ಆದಮೇಲೆ ಇಲ್ಲಿನ ಕಲ್ಲು ನೋಡಿದಾಗ ಎಲ್ಲರೂ ಆಮೆ ಥರ ಇದೆ ಅಂತ ವರ್ಣನೆ ಮಾಡ್ಕೋತಾರೆ. ಅದಾದಮೇಲೆ ಮೇಲೊಂದು ಗೋಪುರ ಇದೆ, ಅದು ನೋಡೋಕ್ಕೋಸ್ಕರ ಟ್ರೆಕ್ಕಿಂಗ್ ಥರ ಇರುತ್ತೆ, ಫೀಲ್ ಚೆನ್ನಾಗಿರುತ್ತೆ. ಆ ಗೋಪುರದಲ್ಲೇ ನೋಡೋಣ ಅಂತ ಹೊರಟ್ವಿ. ಎಲ್ಲರೂ ಬಂದು ಈ ಗೋಪುರಕ್ಕೆ ಎಣ್ಣೆ ಹಾಕೋಗ್ತಾರಂತೆ. ಅವ್ರವ್ರ ನಂಬಿಕೆ ಇದೆಲ್ಲ. ನೆಕ್ಸ್ಟು ಇಲ್ಲಿಂದ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತೇನಪ್ಪ ಅಂದರೆ ನಾವು ಮನಸ್ಸಲ್ಲಿ ಏನು ಅನ್ಕೊತೀವಿ ಅದು ಈಡೇರುತ್ತೆ ಅಂದರೆ ಈ ಕಲ್ಲು ಎತ್ತಿದ ತಕ್ಷಣ ನಮ್ಮ ಕೈಗೆ ಈಸಿಯಾಗಿ ಬರುತ್ತೆ ಅನ್ನೋದೊಂದು ಇಲ್ಲಿನ ಕಡೆ ನಂಬಿಕೆ ಇದೆ. ಅದಾದಮೇಲೆ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಇಲ್ಲೊಂಥರ ಜಾತ್ರೆ ಥರನೇ ವಾತಾವರಣ ಅಂತ ಹೇಳ್ಬೋದು. ಈ ತುಂಬ ಎಲ್ಲೆಲ್ಲ ಕಡೆಯಿಂದ ಜನಗಳೆಲ್ಲ ತುಂಬ ಸೇರ್ಕೊತಾರೆ, ಅವ್ರವ್ರು ಅಂದ್ಕೊಂಡಿರೋ ಸೇವೆಯನ್ನು ತೀರಿಸ್ಕೊತಾರೆ. ನೀವೂ ಒಂದ್ಸಲ ಬನ್ನಿ, ತಾಯಿ ದರ್ಶನವನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.